ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರಂಜನೀರು, ನಿಮ್ಮ ಜನಪದ ಹುಡುಗಿ. ಮನೇಲಿ ಸುಮ್ಮನೆ ಬೋರ್ ಆಗ್ತಾ ಇತ್ತು. ಯಾಕಂದರೆ ನಾನು ಫಸ್ಟಿಗೆ ಜಾಬ್ ಹೋಗ್ತಾ ಇದ್ದೆ. ಸೊ ಇವಾಗ ಜಾಬ್ ಬಿಟ್ಟಿದ್ದೀನಿ, ಮನೇಲೇ ಇದ್ದೀನಿ. ಸೊ ಲಾಗ್ ಮಾಡೋಣ ಅಂತ ಲಾಗ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ತಲೆಗೆ ಎಣ್ಣೆ ಹಾಕೋಣ. ಹೆಣ್ಮಕ್ಳಿಗೆ ಮೇನ್ ಹೇರೇ ಇಂಪಾರ್ಟೆಂಟು. ಯಾಕಂದರೆ ಕೂದಲಿದ್ರೇ ಚೆನ್ನಾಗಿ ಕಾಣೋದು. ಆಲ್ಮೋಸ್ಟ್ ಎಲ್ಲರೂ ಕೂದಲು ತುಂಬ ಉದುರ್ತಾ ಇದೆ. ಅದರಲ್ಲಿ ಈ ಕ್ಲೈಮೇಟಿಗೆ ಮಾತ್ರ ತುಂಬ ಕೂದಲು ಉದುರುತ್ತೆ. ಹಾಗಾಗಿ ನಾನು ಎಣ್ಣೆ ಹಾಕಿರಲಿಲ್ಲ, ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಮೇಂಟೆನೆನ್ಸ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಇವಾಗ ಮನೇಲಿದ್ದೀನಲ್ಲ, ಸ್ವಲ್ಪ ಮೇಂಟೆನೆನ್ಸ್ ಮಾಡೋಣ ಅಂತ. ಸೊ ಹಂಗಾಗಿ ತಲೆಗೆ ಎಣ್ಣೆ ಹಾಕ್ತೀನಿ ಇವಾಗ. ನನ್ನ ಹೇರ್ಗೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಬೇಕು. ಯಾಕಂದರೆ ನನ್ನ ಹೇರ್ ಸ್ವಲ್ಪ ಫುಲ್ ತಿಕ್ಕಾಗಿದೆ, ಅಂದರೆ ಫುಲ್ ದಪ್ಪ ಇದೆ. ಹಂಗಾಗಿ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ತೀನಿ. ಹಚ್ಕೊಂಡ್ರೆ ಎಲ್ಲ ಮತ್ತೆ ಅಷ್ಟೊತ್ತಿಗೆ ಇರೋದೇ ಇಲ್ಲ ನನ್ನ ತಲೆಯಲ್ಲಿ ಆಯಿಲ್, ಅಷ್ಟೊಂದು ಕುಡಿದಿರುತ್ತೆ. ಸೊ ಹಂಗಾಗಿ ಜಾಸ್ತಿನೇ ಹಾಕ್ತೀನಿ ನಾನು ಆಯಿಲು. ಕೊನೆಗೂ ಆಯಿಲ್ ಎಲ್ಲ ಹಚ್ಕೊಳ್ಳೋದು ಮುಗೀತು. ಸೊ ಫೈನಲ್ ಲುಕ್. ಸೊ ಏನಪ್ಪ ಸಡನ್ಲಿ ಡ್ರೆಸ್ ಚೇಂಜ್ ಆಯಿತು ಅಂತ ಅನ್ಕೋಬೋದು. ಸೊ ಮನೇಲಿ ಬೇಜಾರಾಗ್ತಿದೆ, ಹಾಗಾಗಿ ನಮ್ಮ ತಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೋ ಗೇಟ್ ಹಾಕಿದೆ, ಮನೇಲಿ ಯಾರು ಇಲ್ಲ ಅನಿಸುತ್ತೆ. ನಮ್ಮ ತಮ್ಮ ಕಾಲ್ ಮಾಡಿದೆ, 2 ಗಂಟೆ ಬರ್ತಾನಂತೆ. ಸೊ ಏನು ಮಾಡೋದು, ಇನ್ನೇನು ಮಾಡೋಣ, ಬೀಗ ತೆಗೆದು ಒಳಗೆ ಕುಂದ್ರೋಣ ಅಷ್ಟೇ, ಇನ್ನೇನು. ನಮ್ಮಮ್ಮಗೂ ಫೋನ್ ಮಾಡಿದೆ. ನಮ್ಮಮ್ಮ ಹೊರಗಡೆ ಹೋಗಿದ್ದಾರೆ ಅಂದ್ಕೊಂಡೆ, ಅವರು ಊರಿಗೆ ಹೋಗಿದ್ದಾರೆ. ಸೊ ಹಂಗಾಗಿ ಬಟ್ಟೆ ವಾಷಿಂಗ್ ಮಿಷಿನಲ್ಲಿ ಹಾಕಿದಾರಂತೆ. ಬಟ್ಟೆ ವಾಷಿಂಗ್ ಮಿಷಿನಿಂದ ತೆಗೆದು ಹೊರಗೆ ಹಾಕೋಣ. ಎಲ್ಲ ಬಟ್ಟೆ ಎಲ್ಲ ಹಾಕೋದು ಮುಗೀತು. ಸೊ ಇವಾಗ ನಮ್ಮ ತಮ್ಮ ಬರೋವರೆಗೂ ಏನು ಮಾಡೋದು, ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ನಿನ್ನೆ ಎಪಿಸೋಡಲ್ಲಿ ಏನು ನಡೀತು ಅಂತ. ಅದರಲ್ಲಿ ಬೇರೆ ನಮ್ಮ ಸುದೀಪ್ ಸರ್ ಬೇರೆ ಬಂದಿದ್ದರು. ಸೊ ಏನೇನು ಕ್ಲಾಸ್ ತೊಗೊಂಡಿದ್ದಾರೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಇಲ್ಲಿ ಸ್ವಲ್ಪ ಬಿಸಿಲಿದೆ, ಒಳಗಡೆ ಹೋಗಿ ಮಾತಾಡೋಣ. ಎಷ್ಟೊಂದು ಜನ ನಿನ್ನೆ ಆಲ್ಮೋಸ್ಟ್ ಬಿಗ್ ಬಾಸ್ ನೋಡೇ ಇರ್ತಾರೆ. ಯಾಕಂದರೆ ಸುದೀಪ್ ಸರ್ ಬಂದಿರ್ತಾರೆ. ಸುದೀಪ್ ಸರ್ ಯಾವ ಥರ ಡ್ರೆಸ್ ಹಾಕೊಂಬರ್ತಾರೆ, ಯಾವ ಥರ ಮಾತಾಡ್ತಾರೆ, ಯಾವ ಥರ ಎಲ್ರಿಗೂ ಕ್ಲಾಸ್ ತಗೋತಾರೆ ಅನ್ನೋದಕ್ಕೋಸ್ಕರನೇ ಎಲ್ಲರೂ ಬಿಗ್ ಬಾಸ್ ನೋಡೋಕ್ಕೆ ಕಾಯ್ತಿರ್ತಾರೆ ಶನಿವಾರ ಭಾನುವಾರ. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ. ಇನ್ನೊಂದೇನಪ್ಪ ಅಂತ ಹೇಳಿದರೆ, ಅಶ್ವಿನಿ ಅವರು ಮತ್ತು ರಜತ್ ಅವ್ರಿಗೆ ಕ್ಲಾಸ್ ತಗೋತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅದರಲ್ಲಿ ಕ್ಲಾಸ್ ತೊಗೊಂಡ್ರು, ಬಟ್ ಅದನ್ನು ಅಲ್ಲಿಗೆ ನೀಟಾಗಿ ಸಾಲ್ವ್ ಮಾಡಿದರು. ಸುದೀಪ್ ಸರ್ ಆಗಿದ್ದಕ್ಕೆ ಆ ಥರ ನೀಟಾಗಿ ಸಾಲ್ವ್ ಮಾಡಿದ್ದಾರೆ. ಇನ್ನೊಂದೇನಪ್ಪ ಅಂತ ಹೇಳಿದರೆ, ಗಿಲ್ಲಿ ಅವ್ರ ಹತ್ರ ಬರ್ತಾರೆ ಸುದೀಪ್ ಸರ್. ಗಿಲ್ಲಿ ಅವರೇ ನಿಮಗೆ ಕಾವ್ಯನ ಅಳಿಸಿದ್ದು ಹೇಗೆ ಅನಿಸ್ತು, ಯಾವ ಥರ ಅನಿಸ್ತು ಅಂತ ಕೇಳ್ತಾರೆ. ಅವಾಗ ಗಿಲ್ಲಿ ಅವ್ರು ಹೇಳ್ತಾರೆ, ಭಾಳ ಕಷ್ಟ ಆಯ್ತಣ್ಣ, ಹಂಗಣ ಹಿಂಗಣ ಅಂತ ಹೇಳ್ತಾರೆ. ಇನ್ನೊಂದು ಸ್ಪಂದನ ಅವ್ರ ಹತ್ರ ಗಿಲ್ಲಿ ಅವ್ರು ಹೇಳಿರ್ತಾರೆ, ಇದು ವಿಲನ್ ಅವರು ಎಷ್ಟಿದು ಮಾಡಿದ್ರು ನಾನು ಒಪ್ಕೊಳ್ಳಿಲ್ಲ, ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂತ ಕತೆಗಳ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಸುದೀಪ್ ಸರ್ ಕೇಳ್ತಾರೆ, ಗಿಲ್ಲಿ ಅವರೇ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂದಾಗೆ 90% ಸುಳ್ಳು 10% ಸತ್ಯ ಅಣ್ಣ ಅಂತ ಹೇಳ್ತಾರೆ. ಅವಾಗ ಕಾವ್ಯ ಅವರು ಶಾಕ್ ಆಗ್ತಾರೆ. ಗಿಲ್ಲಿ ಅವ್ರ ಬಗ್ಗೆ ಗೊತ್ತಿರೋದೇ ಅಲ್ವಾ ಅವ್ರು ಯಾವ ಥರ ಕಾಲು ಎಳಿತಾರೆ ಅಂತ. ಹಾಗಾಗಿ ಸುದೀಪ್ ಸರ್ ಬೇಗ ಕಂಡುಹಿಡಿದ್ಬಿಡ್ತಾರೆ ಗಿಲ್ಲಿ ಅವ್ರು ಹೇಗೆ ಅಂತ. ಅವಾಗ ಅಶ್ವಿನಿ ಅವ್ರದ್ದು ಮತ್ತು ಗಿಲ್ಲಿ ಅವ್ರದ್ದು ಬಾಂಡಿಂಗ್ ಬಗ್ಗೆ ಮಾತಾಡ್ತಾರೆ. ಬಾಂಡಿಂಗ್ ಬಗ್ಗೆ ಅಂದರೆ ಕಿಚನ್ ಚಪ್ಪಾಳೆಗೋಸ್ಕರ ಫ್ರೇಮ್ ಬಂದಿರುತ್ತಲ್ವ ಎಲ್ಲರದು, ಅದು ಫೋಟೋ ಎಲ್ಲ ಗಿಲ್ಲಿಯವ್ರು ತೆಗೆದಿಟ್ಟಿರ್ತಾರೆ. ಅವಾಗ ಒಳಗಡೆ ಎಲ್ಲ ಅದು ಗಾಸಿಪ್ ಶುರುವಾಗುತ್ತೆ ಸ್ಪಂದು ಅವರಿಂದ. ಕಿಚನ್ ಚಪ್ಪಾಳೆ ಫ್ರೇಮ್ ಬಂದಿರೋದು ಎಲ್ಲರ ಫೋಟೋನು ಇಲ್ಲ, ಕಾಣಿಸ್ತಾ ಇಲ್ಲ ಅಂತ ಅಂದಾಗೆ ಅವಾಗ ಅಶ್ವಿನಿ ಹತ್ರ ಬಂದು ಮಾತಾಡ್ತಿರ್ತಾರೆ. ಗಿಲ್ಲಿನೇ ತಕ್ಕೊಂಡಿರ್ಬೋದು ಏನೋ, ಇಲ್ಲ ಅವ್ರಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ರಜತ್ ಅವ್ರು ಮಾತಾಡ್ಬೇಕಾದ್ರೆ ಅವಾಗ ಅಶ್ವಿನಿ ಅವ್ರು ಹೇಳ್ತಾರೆ, ಗಿಲ್ಲಿ ತಕ್ಕೊಂಡಿರ್ಬೋದು ಏನೋ, ಗಿಲ್ಲಿ ತಕ್ಕೊಂಡಿದೀಯಾ, ಪಾಪ ಗಿಲ್ಲಿ ಅಂತ ತಕ್ಕೊಂಡಿರಲ್ಲ ಅಂತ ಗಿಲ್ಲಿ ಅವ್ರ ಬಗ್ಗೆ ಸ್ಟ್ಯಾಂಡ್ ತಗೊಂತಾರೆ. ಅವಾಗ ಗಿಲ್ಲಿ ಅವ್ರನ್ನ ಕೇಳ್ತಾರೆ ಸುದೀಪ್ ಸರ್, ಫಸ್ಟ್ ಟೈಮ್ ನಿಮ್ಗೆ ಅಶ್ವಿನಿ ಅವರು ಸ್ಟ್ಯಾಂಡ್ ತಗೊಂಡಿದ್ದಾರೆ ನಿಮ್ ಬಗ್ಗೆ ಅಂತ. ಅವಾಗ ಸುದೀಪ್ ಸರ್ ಗಿಲ್ಲಿ ಅವ್ರನ್ನ ಕೇಳಿದಾಗ ಗಿಲ್ಲಿ ಅವ್ರು ಹೇಳ್ತಾರೆ, ಅಶ್ವಿನಿ ಅವರು ನನ್ಗೆ ಸಪೋರ್ಟ್ ಮಾಡಿದ್ರಲ್ಲ, ಅವಾಗೆ ಅವ್ರಿಗೆ ಎಲ್ಲರಿಗೂ ಡೌಟ್ ಬಂದು ನಾನೇ ತಗೊಂಡಿದ್ದೀನಿ ಆ ಅಮ್ಮ ನನ್ನ ಬಗ್ಗೆ ಮಾತಾಡ್ಲಿಲ್ಲ, ಸುಮ್ಮನೆ ಮಲ್ಕೊಂಡಿದ್ರೆ ನಾನೇ ಹೆಂಗೋ ಮ್ಯಾನೇಜ್ ಮಾಡ್ಕೊಂತಿದ್ದೆ ಅಂತ ಹೇಳಿದ್ರು. ಸುಮ್ಮನೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ, ಅದರಲ್ಲಿ ಒಂದು ಪ್ರೋಮೋ ಬಂದಿದೆ ಬಿಗ್ ಬಾಸ್ ಬಗ್ಗೆ.
ಏನಪ್ಪ ಅಂತ ಹೇಳಿದ್ರೆ ರಜತ್ ಅವ್ರದ್ದು ಮತ್ತು ಗಿಲ್ಲಿ ಅವ್ರದ್ದು ನಾಮಿನೇಷನ್ ಮನೆಯಿಂದ ಹೊರಗಡೆ ಹಾಕೋಕ್ಕೆ ನಾಮಿನೇಟ್ ಪ್ರಕ್ರಿಯೆ ನಡೀತಾ ಇದೆ ಒಳಗಡೆ. ಅಂದರೆ ಅದರಲ್ಲಿ ರಜತ್ ಅವ್ರಿಗೆ ನಾಮಿನೇಟ್ ಮಾಡ್ತಾರೆ ಗಿಲ್ಲಿ ಅವರು. ಅಂದರೆ ಬಂದಿರೋ ಬುಕ್ಕಲ್ಲಿ ಅವರಿಗೆ ಗೇಮ್ ಅರ್ಥ ಆಗಲ್ಲ ಅಂತ ಇದ್ರ ಬಗ್ಗೆ ನಾಮಿನೇಟ್ ಮಾಡ್ತಾರೆ ರಜತ್ ಅವ್ರನ್ನ ಗಿಲ್ಲಿ ಅವರು. ಅವಾಗ ರಜತ್ ಅವರು ಸಿಟ್ಟಿಗೆದ್ದು ನಾನು ಇವ್ರನ್ನೆಲ್ಲ ಕಳಿಸ್ಬಿಟ್ಟೆ ನಾನು ಹೊರಗೆ ಹೋಗೋದು ಅಂತ ಹೇಳ್ತಾರೆ. ಆವಾಗ ಗಿಲ್ಲಿ ಅವ್ರ ಬಗ್ಗೆ ಗೊತ್ತಿರೋದೇ ಅಲ್ವಾ, ಗಿಲ್ಲಿ ಅವ್ರು ಹೇಳ್ತಾರೆ ನಾನು ರಜತ್ ಅವ್ರನ್ನ ಹೊರಗೆ ಕಳಿಸ್ಬಿಟ್ಟೆ ನಾನು ಹೊರಗೆ ಹೋಗೋದು ಅಂತ. ಸೊ ಅದರಲ್ಲಿ ಯಾರು ಹೊರಗೆ ಹೋಗ್ತಾರೆ ಯಾರು ಒಳಗೆ ಉಳಿತಾರೆ ಅಂತ ಇವತ್ತು ಗೊತ್ತಾಗುತ್ತೆ. ಸೊ ನಾನು ಪ್ರೋಮೋದಲ್ಲೇ ನೋಡಿದ್ನ ನಾನು ಹೇಳಿದೆ. ಇನ್ನೊಂದು ಗಾಸಿಪ್ ಶುರು ಆಗ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ. ಏನಪ್ಪ ಅಂತ ಹೇಳಿದರೆ ಧ್ರುವ ಮತ್ತು ಅವ್ರು ಯಾರಪ್ಪ, ಮಂಗಳೂರು ಹುಡುಗಿ ಅವಳ ಹೆಸರು ರಕ್ಷಿತಾ ಅವರು ಮತ್ತು ಧ್ರುವ ಅವ್ರನ್ನ ಏನೋ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದಾರೆ, ಅವರಿಬ್ಬಳನ್ನೂ ನಾಮಿನೇಟ್ ಮಾಡಿದ್ದಾರೆ ಅಂತ ಏನೋ ಹೇಳ್ತಿದ್ದಾರೆ. ಮೋಸ್ಟ್ಲಿ ಅದು ಸುಳ್ಳು ಇರ್ಬೋದು. ಇಷ್ಟ ತನಕ ನಮ್ಮ ತಮ್ಮ ಬರ್ತಾನೆ ಕಾಯ್ತಾ ಇದ್ದೆ. ಕೊನೆಗೂ ನಮ್ಮ ತಮ್ಮ ಬಂದ. ಹಾಯ್ ಹೇಳು ನಿನ್ ಬಗ್ಗೆ. ಇವನ್ ತಮ್ಮ, ಇವನ್ ಹೆಸರು ಮೃತ್ಯುಂಜಯ ಅಂತ. ಇವಾಗ ತಾನೇ ಕೆಲ್ಸದಿಂದ ಬಂದ. ಮುದ್ದೆ ಜ್ಯೂಸ್ ಕುಡಿಯಕ್ ಹೋಗೋಣ. ಎಲ್ಲಿ ಹೋಗೋಣ? ಎಲ್ಲಿ ಹೋಗೋಣ? ಸರಿ ಬಾ. ಸೊ ಜ್ಯೂಸ್ ಕುಡಿಯೋಣ ಅಂತ ಹೋಗ್ತಾ ಇದೀವಿ, ಬನ್ನಿ. ನಮ್ಮ ತಮ್ಮ ಗಾಡಿ ತೆಗಿತಾ ಇದ್ದಾನೆ. ನಿನ್ನ ಫ್ರೆಂಡ್ ಅದಾನ? ಹಂಗೆ ನಮ್ಮ ತಮ್ಮನ ಫ್ರೆಂಡನು ಬಂದ. ಹಾಯ್ ಮಾಡು. ಸೊ ಅವನ್ನ ಕರ್ಕೊಂಡು ಜ್ಯೂಸ್ ಕುಡಿಯಕ್ಕೆ ಹೋಗ್ಬೇಕಂತ ಅನ್ಕೊಂಡು ಹೋಗ್ತಾ ಇದ್ದೀವಿ. ಮಾತಾಡ ಏನಾಗಲ್ಲ ಹೇಳು. ನನ್ನ ಹೆಸರು ಕಾಡು, ಹೆಸರು ಬೇಡಿ.